ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನನಗೆ ಇವಾಗ 119 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಬೆಳಿಗ್ಗೆ ಎದ್ದಿದ್ದು 8:45 ಆಯಿತು. ಬಿಕಾಸ್ ರಾತ್ರಿ 1:15 ಮಲಗಿದ್ದೆ ಅಲ್ವಾ, ನೈಟ್ ಸ್ಟಡಿ ಅಂತ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲದೆ ಇರೋರು ಹೋಗಿ ನೋಡ್ಬೋದು ಇಫ್ ಇಂಟ್ರೆಸ್ಟೆಡ್. ಎದ್ದು ರೂಮೆಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡಿ ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನೂ ಕೆಲಸ ಮಾಡ್ತಿಲ್ಲ ನಾನು, ಬರೀ ಓದೋದೇ ಆಗಿದೆ. ಆ್ಯಂಡ್ ತಿಂಡಿ ಮೆಂತ್ಯದಿಟ್ಟು ಮಾಡಿದರು, ಸಿಹಿ ಮುದ್ದೆ ಅಂತಾರಲ್ಲ ಅದು. ಒಂದು ಟೈಮಲ್ಲಿ ಇದನ್ನು ಕೊಟ್ಟಾಗ ಕವರಿಗೆ ಹಾಕ್ಕೊಂಡು ಸ್ಕೂಲ್ಗೆ ಹೋಗಿ ಬರುವಾಗ ಎಷ್ಟು ಬರ್ತಿದೆ. ಬಟ್ ಇವಾಗ ತಿನ್ನಬೇಕು ಅಂತ ಅನಿಸುತ್ತೆ. ಇದು ಉದ್ದಿನ ಕಾಳು ಎಲ್ಲನೂ, ಅದಕ್ಕೆ ಡೈಲಿ ತಿಂತಿದ್ದೀನಿ. ಇದನ್ನು ಇವತ್ತು ಮಾಡಿದರು ಬೆಳಗ್ಗೆ ತಿಂಡಿಗೆ. ಇದು ಡೇ 3ನ ಸ್ಟಡಿ ಸೆಷನ್ ವಿಡಿಯೋ ಆಗಿರುತ್ತೆ. ಡೇ 3ಯಲ್ಲೂ ರಿವಿಷನ್ ಮಾಡಿದ್ದೀನಿ. ಇನ್ನೊಂದು 3 to 4 ಟಾಪಿಕ್ಸ್ ಇದೆ ಅಷ್ಟೇ. ಅದನ್ನು ಇವತ್ತು ನೈಟ್ ಪೂರ ಮುಗಿಸಿ ದೆನ್ ನಾಳೆ ಎಲ್ಲ MCQ ಪ್ರಾಕ್ಟೀಸ್ ಮಾಡ್ತೀನಿ. ಮತ್ತು ಕೆಲವೊಂದು ಕೀ ನೋಟ್ಸ್ ಮಾಡಿದ್ದೀನಿ, ಅದನ್ನು ರಿವಿಷನ್ ಮಾಡ್ಕೋತೀನಿ. ನಾಳೆ ನಡೆದಲ್ಲಿ ಹಿಸ್ಟ್ರಿ ಆರ್ ಜಿಯೋಗ್ರಫಿಗೆ ಜಂಪ್ ಆಗ್ತೀನಿ. ಇದ್ರ ಜೊತೆಗೂ 1 hour to 2 hour ನಂಗೆ ಟೈಮ್ ಸಿಕ್ಕಾಗಿಲ್ಲ. ಮೆಂಟಲ್ ಎಬಿಲಿಟಿನೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಒಂದೇ ಸಬ್ಜೆಕ್ಟು ಸ್ವಲ್ಪ ಬೋರಿಂಗ್ ಅಂತ ಅನಿಸಿದ್ರೆ ಆ ಕಡೆ ಹೋಗ್ತೀನಿ, ಅಥವಾ ಕನ್ನಡ ಈ ಥರ ಕಮ್ಯುನಿಕೇಷನ್ ಪೇಪರ್, ಇಂಗ್ಲೀಷು, ಕನ್ನಡ ಅವ್ರ ಕಂಪ್ಯೂಟರ್ ಇದು ಕಡೆ ಫೋಕಸ್ ಮಾಡ್ತಿರ್ತೀನಿ ಇದ್ರ ಜೊತೆಗೆ. ಆ್ಯಂಡ್ ಇವತ್ತು ನಾನು 4 to 5 ಟಾಪಿಕ್ಸ್ ಕವರ್ ಮಾಡಿದ್ದೀನಿ. ಮುಂದೆ ಏನಾದರೂ ಎಕ್ಸ್ಟ್ರಾ ಟಾಪಿಕ್ ಕವರ್ ಮಾಡಬೇಕು ಅಂತಂದರೆ ಇದ್ರ ಜೊತೆಗೆ ಅದನ್ನು ಒಂದು ಸರಿ ನೋಡ್ಕೋತೀನಿ. ಸದ್ಯಕ್ಕೆ ಇವಾಗ ಏನು ಸ್ಟಿಕ್ ಆನ್ ಆಗಿದ್ದೀನಿ ಇಷ್ಟು ಮುಗಿಸ್ಬೇಕು ಅಂತ, ಅದು ಅಷ್ಟನ್ನೇ ಕವರ್ ಮಾಡ್ತಾ ಹೋಗ್ತೀನಿ. ಈಗ ಎಕ್ಸ್ಟ್ರಾ ಮಾಡೋಕ್ಕೆ ನನಗೆ ಸದ್ಯಕ್ಕೆ ಟೈಮ್ ಇಲ್ಲ. ಇನ್ನು ಎಷ್ಟು 59 to 58 ಡೇಸ್ ಏನೋ ಅಷ್ಟೇ ಇದೆ. ಆ್ಯಂಡ್ ನಾನು ಅಪ್ಲಿಕೇಶನ್ ಹಾಕಾಯಿತು. ಹಾವೇರಿ ಡಿಸ್ಟಿಕ್ಕಿಗೆ ಹಾಕಬೇಕು ಅಂದ್ಕೊಂಡೆ, ಬೇಡ ಅಂತ ಚಾಮರಾಜನಗರ ಡಿಸ್ಟಿಕ್ಕಿಗೆ ಹಾಕಿದ್ದೀನಿ. ನಮ್ಮದು ಕ್ಯಾಟಗರಿ ವೈಸ್ ನೋಡ್ಕೊಂಡು ಹಾಕಬೇಕು. 3A ಬಂದು ಎಲ್ಲ ಕಡೆ ಒಂದೊಂದು ಅಷ್ಟೇ ಇದೆ. ಸೊ ಮಂಡ್ಯದಲ್ಲಿ ಆಗಲ್ಲ, ಇನ್ನು ಮೈಸೂರಲ್ಲೂ ಆಗಲ್ಲ. ಅದಕ್ಕೆ ಚಾಮರಾಜನಗರಿಗೆ ಹಾಕಿದ್ದೀನಿ. ಸೆಂಟರ್ ಎಲ್ಲೂ ಅವರು ಕೇಳಿಲ್ಲ. ಸೆಂಟರ್ ಮೇ ಬಿ ನಮ್ಮ ನಿಯರ್ ಮಂಡ್ಯ ಅವ್ರ ಮೈಸೂರು ಬೀಳ್ಬೋದೇನೋ, ಗೊತ್ತಿಲ್ಲ. ನಾನು ಲಾಸ್ಟ್ ಟೈಮ್ ಕಡ್ಡಾಯ ಕನ್ನಡ ಎಲಿಜಿಬಲ್ ಇತ್ತು. ಅದನ್ನು ಆಲ್ ಟಿಕೆಟ್ ಹುಡುಕಿ ಸಾಕಾಗಿ ಮತ್ತೆ ಬರಿಬೇಕೇನೋ ಅನ್ನೋಷ್ಟರಲ್ಲಿ ಸದ್ಯ ಸಿಕ್ತು. ಅದು ರಿಜಿಸ್ಟರ್ ನಂಬರ್ ಕಂಪಲ್ಸರಿ ಕೇಳ್ತಾಯಿತ್ತು, ಅದನ್ನು ಹಾಕಿ ದೆನ್ ಸಬ್ಮಿಟ್ ಮಾಡಿದ್ವಿ. ಸದ್ಯ ಇವಾಗ ಡೈರೆಕ್ಟ್ ಎಕ್ಸಾಮ್ ಅಷ್ಟೇ, ಕಡ್ಡಾಯ ಕನ್ನಡ ಏನು ಬರೆಯೋ ಆಗಿಲ್ಲ. ಒಂದು ಗಂಟೆವರೆಗೂ ಅಂದರೆ ಒಂದು 3 to 3.5 hourವರೆಗೂ ಓದ್ಕೊಂಡು ಚಿಂಕಿಗೆ ಊಟ ಹಾಕಿ, ಮಳೆ ಬರ್ತಿತ್ತು, ವೆದರ್ ಚೆನ್ನಾಗಿತ್ತು, ಬಂದು ಮಲ್ಕೊಬಿಟ್ಟೆ. ಆ್ಯಂಡ್ ಚಿಂಕಿಗೆ ನಾವು ಮೊದಲಿನ ಥರ ಮಸಾಲೆ ಸಾಂಬಾರು ಏನೂ ಹಾಕ್ತಿಲ್ಲ. ಫಸ್ಟ್ ಮನೇಲಿ ಏನು ಮಾಡ್ತಿದ್ವಿ ಅದನ್ನೆಲ್ಲ ಹಾಕ್ತಿದ್ವಿ. ಮಸಾಲೆ ಹಾಕ್ಬಾರ್ದು ಅಂತ ಗೊತ್ತಿದ್ರು, ತಿನ್ನುತ್ತೆ ಅಂತ. ಬಟ್ ಅದು ಯಾವಾಗ ಹುಷಾರು ತಪ್ಪಿತು ಅವಾಗಿಂದ ಹಾಲು, ಅನ್ನ, ಮೊಟ್ಟೆ ಅದನ್ನೇ ಜಾಸ್ತಿ ಹಾಕ್ತಿದ್ದೀವಿ. ಒಮ್ಮೊಮ್ಮೆ ಹಾಕ್ಬಿಡ್ತೀವಿ ಮಸಾಲೆನೂ ಹಾಲಿಲ್ಲದೆ ಇದ್ದಾಗ. ಸದ್ಯಕ್ಕೆ ನಮ್ಮ ಮನೇಲಿ ಕರಾವಿಲ್ಲ ಅಲ್ವಾ, ಹಸುಗಳಿಲ್ಲ. ಹಾಲೇನಾದರೂ ತರಿಸ್ತಾ ಇದ್ದಾಗ ಮಸಾಲೆ ಸಾಂಬಾರೇ ಹಾಕ್ಬಿಡ್ತೀವಿ ಒಮ್ಮೊಮ್ಮೆ. ಏನಂದರೆ ಮಧ್ಯಾಹ್ನ ಮಲ್ಕೊಂಡೆ ನಾನು. ಈ 2 hours ಮಲ್ಕೊಂಡ್ರು ಸಾಕು, ರಾತ್ರಿ ಪೂರ ನಾನು ಅಪ್ ಟು 4 o'clockವರೆಗೂ ಎದ್ದು ಓದ್ಕೋಬೋದು. ಆ ಥರ ಮೊದಲಿಂದನೂ ಹಾಗೆ. ಮಧ್ಯಾಹ್ನ ಮಲಗಿದ್ರೆ ನೈಟ್ ನಿದ್ದೆ ಬರಲ್ಲ. ಎಲ್ಲೋ ರೇರು ನನಗೆ ನೈಟ್ ನಿದ್ದೆ ಬಂದಿರೋದು. ಇವಾಗ ನಾನು ವಿಡಿಯೋಲ್ಲಿ ಅಪ್ಲೋಡ್ ಮಾಡಿ ಓದೋ ಅಷ್ಟೊತ್ತಿಗೆ ಒಂದು 10 ಗಂಟೆ ಆಗುತ್ತೆ. 10 ಗಂಟೆಗೆ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು 3 ಗಂಟೆ 2:30ವರೆಗೂ ಆದರೂ ಓದ್ತೀನಿ. ಈವ್ನಿಂಗ್ ಅರೌಂಡ್ 4 o'clockಗಿದ್ದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಕೂತಿದ್ದು ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಅರೌಂಡ್ ವಿಲೇಜ್ ಅಕೌಂಟೆಡ್ ಅಪ್ಲಿಕೇಶನ್ನು ಮತ್ತೆ ಎಕ್ಸ್ಟೆಂಡ್ ಆಗಿದೆ. ಅಪ್ ಟು 2021ವರೆಗೂ
ಇನ್ನೂ ಎಕ್ಸ್ಟೆಂಡ್ ಆಗಿದೆ. ಇನ್ನು ಯಾರ್ಯಾರು ಹಾಕಿಲ್ಲ ಅವ್ರು ಹಾಕ್ಬೋದು. ನಂದು ನಾಳೆ ಲಾಸ್ಟ್ ಡೇಟ್ ಇತ್ತು, ಸದ್ಯ ಮತ್ತೆ ಎಕ್ಸ್ಟೆಂಡ್ ಆಗಿದೆ. ನಾನು ನಿನ್ನೆನೇ ಅಪ್ಲಿಕೇಶನ್ ಹಾಕ್ಬಿಟ್ಟೆ. ಲೆಕ್ಕನ್ ಸ್ಕೂಲ್ಗೆ ಹೋಗಿಲ್ಲ? ಏನು ತಿಂತಿದ್ಯಾ? ಹೇಳು. ಬಾಬಾ ಬಂದೈತೆ. ಈವ್ನಿಂಗ್ ನಮ್ಮ ಸಿಸ್ಟರ್ ಗೋಬಿ ಮಾಡ್ತಾಯಿದ್ರು. ನಾವೇನು ಗೋಬಿ ಪಾನಿಪುರಿ ಅಷ್ಟು ಇಷ್ಟಪಡಲ್ಲ. ಮೊದಲು ತಿಂತಾಯಿದ್ವಿ, ಇವಾಗ ರೇರ್ ಅಂದರೆ ತುಂಬ ರೇರು. ಮತ್ತು ನಾನು ಅರೌಂಡ್ 5 to 5:30ಗೆ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. 1 hour ಓದ್ಕೊಂಡೆ ಈವ್ನಿಂಗು. ಮಧ್ಯ ಆರ್ಡರ್ ಬಂತು. ಆ್ಯಕ್ಚುಲಿ ನೆನ್ನೆನೂ 1-2 ಆರ್ಡರ್ ಮಿಸ್ ಆಯಿತು, ಮಲಗಿಬಿಟ್ಟಿದ್ದೆ, ಫೋನ್ ಪಿಕ್ ಮಾಡಿಲ್ಲ. ಇವತ್ತೂ ಅಷ್ಟೆ, ಯಾರೋ ಒಬ್ರು ಕಾಲ್ ಮಾಡಿದರು, ಮತ್ತು ಇನ್ನೂ ಒಬ್ಬರು ಕಾಲ್ ಮಾಡಿದರು. ಅವ್ರಿಗೆ ಬೇಕಾಗಿದ್ದ ಐಟಮ್ಸ್ ಇರಲಿಲ್ಲ, ಚಿಕನ್ ಖಾಲಿ ಆಗಿತ್ತು, ಅದು ಮಿಸ್ ಆಯಿತು. ಒಂದೇ ಒಂದು ಆರ್ಡರ್ ಸಿಕ್ತು, ಅವ್ರಿಗೆ ಮಾಡಿಕೊಟ್ಟು ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇವಾಗಿರೋ ಟೈಮ್ನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ವೇಸ್ಟ್ ಮಾಡಬೇಡಿ, ಅಲ್ಲಿ ಇಲ್ಲಿ ಹೋಗೋದು ಆ ಥರ ಏನಂದರೆ ಏನು ಮಾಡಬೇಡಿ. ಆದಷ್ಟು ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದನ್ನ ಕಮ್ಮಿ ಮಾಡಿ. 1-2-3 months ಚೆನ್ನಾಗಿ ಎಫರ್ಟ್ ಹಾಕಿ ಓದ್ಬಿಟ್ರೆ ಜಾಬ್ ಸಿಗ್ಬೋದು, ಹೇಳೋಕ್ಕಾಗಲ್ಲ. ಟೈಮಂತೂ ವೇಸ್ಟ್ ಮಾಡಬೇಡಿ, ಶಕ್ತಿ ಮೀರಿ ಪ್ರಯತ್ನ ಪಡಿ. ಈಗ ನಾನು ಅದನ್ನೇ ಮಾಡ್ತಿರೋದು. ಬೆಳಗ್ಗೆ ಎದ್ದರೆ ಓದು, ಸಂಜೆ ಆದರೆ ಓದು, ಮಲ್ಕೊಂಡ್ರು ಕ್ಲಾಸ್ ಕೇಳ್ಕೊಳ್ಳೋದು, ಕೂತ್ಕೊಂಡ್ರು ಯೂಟ್ಯೂಬ್ ಕ್ಲಾಸ್ ಕೇಳ್ತಾ ಇರೋದು, ಆ ಥರ. ಆ್ಯಂಡ್ ನನಗೆ ಆರ್ಡರು 1 ಲಾಲಿಪಾಪು, ಬರ್ಗರು ಮತ್ತು ಫ್ರೆಂಚ್ ಫ್ರೈಸ್ ಬಂದಿತ್ತು. ಅದನ್ನು ಮಾಡಿಕೊಟ್ಟು ಕಳಿಸಿ ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಆಯಿಲ್ ಚೇಂಜ್ ಮಾಡಬೇಕು. ಎಲ್ಲಿ ಇದು ವ್ಯಾಪಾರನೇ ಇಲ್ವಲ್ಲ, ಬಂಡವಾಳ ಹಾಕೋಕ್ಕೂ ದುಡ್ಡಿಲ್ಲ, ಹಂಗಾಗ್ಬಿಟ್ಟಿದೆ. ನಾಳೆ ಆಯಿಲ್ ಚೇಂಜ್ ಮಾಡಿ ಫ್ರೆಶ್ಶಾಗಿ ಮಾಡಬೇಕು. ಈಗಲೂ ಏನು ಆಯಿಲ್ ಏನಾಗಿಲ್ಲ, ಬಟ್ 3 to 4 ಡೇಸಿಗೆ ಒನ್ಸು, ಅಥವಾ ನಾವು ಹೇಗೆ ಮಾಡ್ತೀವಿ ಅಂದರೆ ಜಾಸ್ತಿ ಮಾಡ್ತಾನೆ ಇದ್ದರೆ ಆಯಿಲ್ ಬೇಗ ಕಪ್ಪಾಗಿಬಿಡುತ್ತೆ ಅಲ್ವ, ಅದ್ರ ಮೇಲೆ ಚೇಂಜ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಈ ಆಯಿಲ್ನೂ ಕೂಡ ಅವರು ಬೇರೆ ಕಡೆ ಸೇಲ್ ಮಾಡ್ತಾರಂತೆ. ನಮ್ಮ ಹತ್ರ ಲೀಟ್ರು 60 rupees 70 rupeesiಗೆ ತೊಗೊಂಡು ಅವ್ರು ಬೇರೆ ಕಡೆ ಮೇ ಬಿ ಸ್ಟ್ರೀಟಲ್ಲಿ ಅದು ಇದು ಮಾಡ್ತಾರಲ್ಲ, ಅವ್ರಿಗೆ ಸೇಲ್ ಮಾಡ್ಬೋದು. ನಂಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಇದನ್ನು ನಾವು ಸೇಲ್ ಮಾಡ್ತೀವಿ. ಒಟ್ಟಿಗೆ ಒಂದು 10 ಲೀಟ್ರು 20 ಲೀಟ್ರು ಆ ಥರ ತೊಗೋತಾರೆ. 1 ಲೀಟ್ರು 2 ಲೀಟ್ರ್ ಎಲ್ಲ ತೊಗೊಳಲ್ಲ. ಫೈನಲಿ ನನ್ನ ಚಿಕ್ಕ ಕ್ಲಾಕಿಗೆ ಶೆಲ್ ತರಿಸಿ ಹಾಕ್ತೆ. ಇವಾಗ ದೆರ್ ಇಸ್ ನೋ ನೀಡ್ ಟು ಚೆಕ್ ಮೈ ಫೋನ್. ಪದೇ ಫೋನ್ ನೋಡೋ ಅವಶ್ಯಕತೆ ಇಲ್ಲ. ಟೈಮು ಅಥವಾ ಬೇರೆ ಟೈಮ್ ನೋಡೋಕ್ಕೆ ಹೋಗಿ ಬೇರೆ ಏನಾದರೂ ನೋಡೋದು ಆ ಥರ ಆಗ್ತಿತ್ತು. ಇವಾಗ ಟೈಮ್ ನೋಡಿಕೊಂಡೆ, ಅಂದರೆ ಎದುರುಗಡೆನೇ ಇರುತ್ತೆ ಕ್ಲಾಕ್, ನೋಡಿಕೊಂಡೆ ಓದ್ಬೋದು. ಕೀಪ್ ಯುವರ್ ಐಸ್ ಆನ್ ದಿ ಕ್ಲಾಕ್, ನಾಟ್ ಯುವರ್ ಫೋನ್. ಯು ಡೋಂಟ್ ನೀಡ್ ಟು ಯುವರ್ ಫೋನ್ ರೈಟ್ ನೌ. ಆ್ಯಂಡ್ ನಾನು ಹೇಗೆ ಓದ್ತೀನಿ, ಹೇಗೆ ನೆನಪಲ್ಲಿ ಇಟ್ಕೋತೀನಿ ಅಂತಂದರೆ, ಇವತ್ತು ನಾನು ಸ್ಟೇಟ್ ಗೌರ್ನಮೆಂಟ್ ಬಗ್ಗೆ ಓದಿದ್ದೀನಿ. ಸ್ಟೇಟ್ ಗೌರ್ನಮೆಂಟ್ 152 ಆರ್ಟಿಕಲ್ 152 ಇಂದ 237ವರೆಗೂ ಸ್ಟೇಟ್ ಗೌರ್ನಮೆಂಟ್ ಬಗ್ಗೆ ಈ ಆರ್ಟಿಕಲ್ ಹೇಳ್ತವೆ.
ಈಗ ರಾಜ್ಯಪಾಲರ ಬಗ್ಗೆ ಓದಿದ್ದೀನಿ ಅಂತಂದರೆ ಸುಮ್ಮನೆ ಅದನ್ನು ಈಗ ಒಂದು ಸರಿ ಓದಿದ್ದೀನಿ ಅಂದರೆ ಬರಿತೀನಿ. ಎಲ್ಲನೂ ಬರೆಯೋಕ್ಕೆ ಹೋಗಲ್ಲ, ಕೆಲವೊಂದು ಏನು ನೆನ್ಪಿಟ್ಕೋಬೇಕು ಅದನ್ನು ಮಾತ್ರ ಬರಿತಾ ಇರ್ತೀನಿ. ಅಥವಾ ಇವಾಗ ನಂಗೆ ಓದೋಕ್ಕೆ ಆಗಿಲ್ಲ ಅಂತಂದರೆ ಏನು ಓದಿದ್ದೀನಿ ಅದನ್ನು ಬರಿತಾ ಇರ್ತೀನಿ. ಅಥವಾ ChatGPTಲಿ ಒಂದು ಟಾಪಿಕ್ ಹಾಕ್ಕೊಂಡ್ರೆ ಅದು ಇಡೀ ಒಂಥರ ಎಸ್ಸೆ ಥರನೇ ಕಳಿಸ್ಬಿಡುತ್ತೆ. ಅದ್ರಲ್ಲಿ ಕಣ್ಣಾಡಿಸ್ತಾ ಇರ್ತೀನಿ. ಆ ಥರ ರಿವಿಸನ್ ಮಾಡ್ಕೋತಾ ಇರ್ತೀನಿ. ಓದಿರೋದನ್ನೇ ಪದೇ ಅದನ್ನೇ ಓದೋಕ್ಕೆ ಕೂತ್ಕೊಳ್ಳಲ್ಲ. ಫ್ರೀ ಇದ್ದಾಗೆಲ್ಲ ಏನು ಸಿಗುತ್ತೋ ಅದನ್ನ ಪೆನ್ನು ಪೇಪರ್ ತೊಗೊಂಡು ಬರಿತಾ ಇರ್ತೀನಿ. ದೆನ್ ಈ ಥರ ChatGPTಯಲ್ಲಿ ನೋಡೋದು ಅಥವಾ ಕ್ವಿಝಸ್ ಅಟೆಂಡ್ ಮಾಡ್ತಾ ಹೋಗೋದು. ಟೆಲಿಗ್ರಾಮಲ್ಲಿ ಒಂದು 5-6 ಚಾನಲ್ಲೇ ಇದ್ದಾವೆ, ಚೆನ್ನಾಗಿ ರಿಪೀಟೆಡ್. ಒಂದೊಂದು ಚಾನಲಲ್ಲೂ ಒಂದೊಂದು ರಿಪೀಟೆಡ್ ಯಾವುದು ಬರಲ್ಲ, ಎಲ್ಲ ಬೇರೆ ಥರ ಬರ್ತವೆ. ಅದು ಕ್ವಿಝಸ್ ಅಟೆಂಡ್ ಮಾಡ್ತೀನಿ. ChatGPTಯಲ್ಲಿ ನೋಡ್ಕೋತಿರ್ತೀನಿ. ಅಥವಾ ಈಗ ಓದೋಕ್ಕೆ ಮೂಡಿಲ್ಲ ಅಂದರೆ ಹಂಗೆ ಏನೇನು ನೆನಪಿದೆಯೋ ಅದನ್ನು ಬರಿತಾ ಹೋಗ್ತೀನಿ. ಆ ಥರ ಮಾಡ್ತೀನಿ. And yeah, today's session is done. See you in the next vlog. Bye. Take care.